ಹಲೋ ಸ್ವಾಮಿ ಅವರೇ. ನೋಡಪ್ಪ, ಓ ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇರೋದಕ್ಕೆ ತಡಿಯಪ್ಪ ಒಂದ್ ನಿಮಿಷ, ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಓ ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತಾನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪಾ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟಾಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ. 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸ್ವಾಮಿ, ಮೇಲೆ ಮಕ್ಕಳು. ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ ಆಲಿ? ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ ಎಲ್ಲ ನಾವು ಹೋದ್ರೆ, ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ಓ ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರೈಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನಿನ್ನ ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪು ಅನ್ನು ಸರಿಯಾದ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ. ಸಣ್ಣ ಬೇರೆ ಮಳೆ ನಿಂತಿದೆ, ಆಚೆಗೆ ಹಾಕಿರುವಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ. ನಮ್ಮ ತಂದೆ ಕಾಲು ಮುತ್ತಾದ ಕಾಲಿಂದ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಸಣ್ಣ ಗಣಿತ ಆಯ್ತು. ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿಮ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನಿಂತ ಐತೆ, ಹಿಂಗೆಲ್ಲ ಅದು ಇದು ಹೇಳಿದ್ರೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪಾ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ. ಸಣ್ಣ ಮಳೆ ಬೇರೆ ನಿಂತ ಆಯ್ತು ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ, ಅಲ್ವಾ? ಓ ಅಲ್ವಾ? ನಿಜನ ಸುಳ್ಳು?
ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣಗೆ ಮಳೆ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ಹಲೋ ಹಲೋ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ ಮಳೆ ಏನಿತಾಯ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವಾ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಎಂಟೆ ಅದು ಇಲ್ಲಿ ಬೇರೆ ಬೂಟಲ್ಲಿ ಬೇರೆ ಹೇಳಿದೀನಿ ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ ಬೆಳಗ್ಗೆ ಮಾಡಿ. ನರಸಿಂಹರಾಜು ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟ ಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು ಇಕ್ಕಿ ಸ್ವಾಮಿ, ಮಲಿಕಬೇಕು. ಹಲೋ 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 ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆದ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ ಆಯ್ತು ಸರ್, ನಮಸ್ಕಾರ. ಒಳ್ಳೇದು ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್ ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು ರತ್ನ ಮುಂದು ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು. ಅದೇ ರೇಟಿಗೆ ತಾಂತೀವಿ ಬಿಡಿ ಎಂಟೇನಾ? ಅದೇ ರೇಟಿಗೆ ತಾಂತೀವಿ. ಏಯ್ ನಿಮ್ ತಗೊಳ್ಳಿ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ ನಿಮ್ ತಗೊಳ್ಳಿ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ಪರಮಾತ್ಮ ನಮ್ಮಮ್ಮನ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿನ್ ಬ್ಯಾಂಕಲ್ಲಿ? ಯಾರಿಗೆ? ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ. ನಿಮ್ಮ ಅದು ನಮ್ಮ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೆ. ಅದು ನಮ್ಮವ್ವ ವಯಸ್ಸಾಯ್ತು. ನಮ್ಮ ಅಮ್ಮನ್ಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡ್ತಿ? ಕೈ ಸುದ್ದು ಅಂತ ಏನೋ ಅಂತ ಅಜ್ಜಿ ಅಜ್ಜಿ ಕೈಲಿ ಆ ಅಜ್ಜಿಗೆ ತಿಕ್ಕ ಇಸ್ಕಿ ಏನ್ ಮೆತ್ಕಾಗೈತೆ ನಿನ್ ತಿಕ್ಕ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ಹಲೋ 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 ಇವ್ರ ಯಜಮಾನ್ರೆ ನಂದೇ 100 ರೂಪಾಯಿ ಕೊಡ್ತೀನಿ. ಇಂಟ್ರಿ ಕೊಟ್ಟಿದ್ದ ಮಕ್ಕಳನ್ನ ಸಖತ್ತಾಗಿ ಬೈತೆ. ನಾನೇ 100 ರೂಪಾಯಿ ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಹೋಗಿದ್ದೆ. ಅವ್ರ ಅಜ್ಜಿ ಹೋಗಿದ್ದೆ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹಂಗೆ ಬರ್ರಿ. ಇವ್ರೆ ಆ ಅಜ್ಜಿ ವಯಸ್ಸೇನು ಇತ್ತು. ಇವ್ರು ಯಾವ ಮಾತಾಡೋದು ಏನ್ ಕೊಟ್ಟಿದ್ದ ನನ್ನ ಮಕ್ಕಳು. ನಮ್ಮ ಅಜ್ಜಿ ನಮ್ಮ ಅವ್ವ ಏನಾಗ್ಬೇಕು? ನಮ್ಮ ತಾಯಿ ಏನಾಗ್ಬೇಕು? ನಮಗೆ ತಾಯಿ ಏನಾಗ್ಬೇಕು? ನಮ್ ತಾಯಿ ಏನಾಗ್ಬೇಕು? ಅವ್ರವ್ ಏನಾಗ್ಬೇಕು ನಮ್ಗೆ? ಅಜ್ಜಿ ತೆಗೆಸ್ಬೇಕಾಗುತ್ತೆ ನಾವು. ಅಲ್ಲ ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ, ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕಿ ಕೊಡ್ರಪ್ಪ ಅಂತ ಅಂತು. ನಾನು ಅದ್ ಯಾರು ತಗೊಂಡು ನನ್ನ ಅಕೌಂಟ್ ಬುಕ್ ತಂದಿಲ್ಲ. ಆ ಅಜ್ಜಿದವ ಸೈನ್ ಹಾಕ್ಸಿ ಅಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಆ ಅಜ್ಜಿ ಸಿಕ್ಕಂಡ್ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಿಮ್ಮ ಅಮ್ಮ ಹೋಗಿರಿ ಅವ್ರಿಗೆ. ಹಲೋ ಹಲೋ
ಹೇಳಿ ಸ್ವಾಮಿ ಅವ್ರ ತಾಯಿ ಅಜ್ಜಿ ಅಂದ್ರೆ ತಾಯಿ ಅಜ್ಜಿ ಅಜ್ಜಿ ಆಗ್ಬೇಕು. ಅಮ್ಮ ಅಮ್ಮ ಅಲ್ಲ ಅಜ್ಜಿ ಆಗ್ಬೇಕು. ಆಗ್ಬೇಕು ಡಾಕ್ಟ್ರ್ ಹೆಂಗ್ ಮಾಡ್ರಿ? ಅಲ್ಲ ಹಲೋ ಹೇಳ್ರಿ. ಅಲ್ಲ ಒಂದ್ ನಿಮಿಷ. ಅಲ್ವಾ ಆನಂದ್ ಹಲೋ ನೀವು ಮಾತಾಡಿ ಹೇಳ್ರಿ ಯಾವ ನಮ್ಮ ಅಜ್ಜಿ ಹೇಳ್ರಿ. ಹಲೋ ಹಾ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಹಾ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಹಾ ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಹಾ ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬರ್ತೀನಿ, ನೀನ್ ಒಬ್ಳೆ ಮನೆ ಕಂತಿ ಅಂತ ಹೇಳಿ ಎಲ್ಲ ಇಸ್ಕೊನಲ್ರಿ. ನಮ್ಮ ಅಜ್ಜಿ ದುತ್ತ ಎಲ್ಲ ಇಸ್ಕಿ ಕಳ್ಸೋನಿ. ಆ ಅಜ್ಜಿ ನೋವು ಅಂತ ಅವಾಗ್ಲಿಂದ ಬಡ್ಕಂತ ಐತೆ. ಆತರ ಕೆಲ್ಸ ಮಾಡ್ತಾರಣ? ಅಂತ ಆಟ ಆಡ ಇಲ್ಲ ಬಿಡ್ರಿ ಅವರು. ರೇ ಅಜ್ಜಿ ನಂಗ್ ಮನೆ ಬರಲ್ಲ. ಮಾಡೋರ್ ಕಣ್ರಿ. ನಮ್ಮ ಅಜ್ಜಿ ಹಂಗ ಇಟ್ಬಿರಿ. ನಮ್ಮ ತಾಯಿಯವ್ರ ಹೂ ಇದ್ದಂಗ ಐತೆ ಅದು. ಅಕೌಂಟ್ ನಂಬರ್ ಕೇಳ್ತಾನೆ, ಅಕೌಂಟ್ ನಂಬರ್ ಹಾಕ್ಸ್ಕೊಟ್ಟೆ. ನಮ್ಮವ್ರು ಯಾರಾದ್ರು ಇದು ಬಂದ್ರು ದುಡ್ಡು ಎತ್ಕೊಳಕ್ಕೆ ಬ್ಯಾಂಕಾಗೆ. ನಮ್ಮ ಅಜ್ಜಿ ಅವ್ರ ಹೂ ತೆಗಿದ್ಯಾ ಅಂತ ಫೋನ್ ಮಾಡ್ತಾರಲ್ಲ, ಲೆಕ್ಕ ಹಾಕ್ರೆ. ನಮ್ಮ ಮೆಟ್ಟಾಗಿ ಅಲ್ವಾ ಉಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ, 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ಅಂತ ಕೊಟ್ನಲ್ಲ. ಕಣಪ್ಪ ನೋಡು, ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಅದ್ ದುಡ್ಡೆಲ್ಲ ತಗೊಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಇದು 5 ಜನ 6 ಜನ ಕೊಟ್ನಲ್ಲ ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ ನಮ್ದೊಂದ್ ಕಾರ್ ಐತೆ. ಇದು ಸರಿ ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ಡ್ರೆ ಕಾಸು ಎಲ್ಲ ಕೊಟ್ಟು ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ, ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಕಾರು ಅದೆಲ್ಲ ಮಾಡಿಕೊಂಡ್ರು. ಎಷ್ಟು ಕಾರು? 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, 4 ಒಟ್ಟು. ನೋಡು 4 ಕಾರ್ ನೀವು ಒಂದ್ ಓಡಾಡಕ್ ಮಾಡಿ. ಮತ್ತೆ ಅಲ್ಲಿ ಹೆಂಗ್ ಕೂಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕೊಂಡ್? ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ. ನಾವು ಹಂಗೆ ಕೂಡಿಕಂತೀವಿ. ಮೈ ಕೈ ಏನು ನೋವುಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ. ಅದೇ ಅಲ್ಲಿ ಬೆಳೆಸಿ ಬಿಡೋದು ಹಿಂಗೆ ಡ್ಯೂಟಿ ಒಟ್ಟಾಗೆ. ಡ್ಯೂಟಿ ಅದೇನೆ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟು ಹೋಗು, ನಂಜನಗೂಡಿಗೆ ಬಾರಪ್ಪ. ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟಿರೋದು ತಿರ್ಗಾ ನಂಜನಗೂಡಿಗೆ ಏನು ಕೊಡಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿರಿ ಅಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟೋಗಪ್ಪ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ ಇನ್ನೊಂದ್ಸಲ ಬಂದಾಗ. ಇಲ್ಲಾಂದ್ರೆ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಅದು ಗೊತ್ತಾಗಲ್ಲ. ಅಲ್ಲ ನೋಡಿ, ಯಾರ್ ತಾವ್ ಇದ್ರೆ ನೋಡಿ ಗೂಗಲ್ ಪೇ ಬೇಗಲ್ ಪೇ ಎಲ್ಲ ಪೇ ಅಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಳ್ತಿದ್ಲು. ಅಯ್ಯೋ ಅದು ಹೆಂಗ್ ಗೊತ್ತೇನಪ್ಪ, ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿನ ಅಂತ ಅನ್ನೋದು ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ಬಿಡ್ತೀವಿ. ಅದೇ ಇದು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಲ್ವನಪ್ಪ ನಾನು, ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು, ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನೋ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗ್ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿಲ್ಲ ನೋಡಿ, ಇದ್ರಾಗೂ ಹಿಂಗೈತೆ ಅನ್ನೋದು ನಮಗ್ ಗೊತ್ತು. ಇವತ್ತೇ ನೀವ್ ಹೇಳಿದ್ರಣ. ಈಗ ನಿನ್ನ ಹೆಂಗಾರ ಮಾಡಿ ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲಿ ಎಲೆಕ್ಷನ್ ಐತ್ರ? ನಾನ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರಾಗ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದ್ ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನ್ ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು.
ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ, ನನ್ನ ಜೊತೆಗೆ 4 ಜನ PA ಗಳು ಮಡಿಕೊಂಡಿದೀನಿ. ಹಾ ಅವ್ರ PA ಎಲ್ಲ ತಿಂಗಳಿಗೆ 1,20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ. ಒಂದ್ PA ಗೆ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ, ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಾಗ್ತದೆ, ನಮ್ಗೆ ಗೊತ್ತೇ ಇಲ್ಲ ನೋಡಿ. ಭಿಕ್ಷೆ ಕೊಡೋದೇ ಸ್ವಲ್ಪ ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟ್ ಕಾರ್ ಇದಾವೆ? ಇಲ್ಲ, ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ ಕೊಟ್ಟೋಗಿದ್ಯಾ? ಬಿಡಕ್ಕೆ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಹಾ ಅದೆಲ್ಲ ಏನ್ ಲೆಕ್ಕ? ತಗೊಳ ಮರಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದು ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ಅನ್ನಿಸ್ತಾ ಇದೀಗ. ಅಲ್ಲ ಹೋಗ ಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎಥೋ ನಿನ್ ಬಾಯಿಗೆ ಮಣ್ಣಾಕಲ್ಲ ಸೊಳ್ಳೆ ಮಗನೆ. ಕೊಡೋದ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಅಲ್ಲ ಭಿಕ್ಷೆ ಕೊಟ್ಟು ಅವ್ರದ್ದು ಇಲ್ಲ ಹೊಸ ನೋಟ ಅಂತ ಕೊಟ್ಟೆ, ನನಗೇನ್ ಗೊತ್ತು? ತಗೊಳ್ಳಿ ನೋಡಿ, ಬರ ಇಲ್ಲಿ ಮತ್ ಹೇಳು. ಓ ಹಲೋ ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ, ಆವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ನಿನ್ ಕಣ್ಣು, ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಅಂತ ನೋಡ್ರಿ ಅರ್ಧೋಗಿರೋ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ನಮಗ್ ಫೋನ್ ಮಾಡಿ ಏನ್ ತೊಂದ್ರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇಜ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಈ ವಿಶ್ವನಾಥ ಅಂತ ಒಂದು ಆಡೈತ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ. ಹಾಗಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವು ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದನ್ನೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡಿ ಕೊಡಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಯಾವ್ದು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವೇ ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬೋದು, ಅಕ್ಕವ್ರದೇ ತಪ್ಪಿರ್ಬೋದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ, ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ. ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು, ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾವ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಆಯ್ತು, ಏನೋ 1-2 ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ, ವಿಶಾಲಕ್ಕ,
ನಿಮ್ಮಂತವ್ರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ ಇನ್ನು ಅವ್ರ ಸ್ವಾಮಿಯವ್ರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಅಯ್ಯೋ ಕೊಡು ಅಕ್ಕವ್ರಿಗೆ. ಅಕ್ಕ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ ಇನ್ನು ತಗೊಂಡ್ ಹೋಗಿ ಅಲ್ಲ ಸ್ವಾಮಿ, ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕವ್ರೆ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟೇನಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಈಗಿದ್ರ ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಅಲ್ಲಿ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು, ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಮ್ಮ 1 ಕಾಲ್ ಕೆಜಿ. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬರ್ಬೇಕಾದ್ರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ, ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟಾವಲ್ಲ ಮಗ ಮನೆಗೆ? ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಗೊಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಅಲ್ಲೋ, ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಅಲ್ಲೋ, ಆಯ್ತು. ಅದು ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಅಲ್ಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ, ಎದ್ದು ಫೋಟೋ ನೋಡಕ್ ಬಿಡಲ್ಲ ಇವ್ರು. ಏನಪ್ಪ ನಮ್ಮ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯೆಲ್ಲ ಮೈಸೂರ್ ಪಾಕ್ 30 ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಅಲ್ಲ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲ್ಲೋ ಅಲ್ಲೋ ನಿಮ್ಮ ಮಗ. ಅಲೋ ಅಯ್ಯೋ ಅಂತ ಯಾವ ವ್ಯಾಪಾರಕ್ಕೆ ಬಂದವ್ರು ನೋಡು. ಅಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಅಲೋ
ನೋಡಕ್ ಬಿಡಲ್ವಲ್ಲ ಅವ್ನು. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ ಹೊಟ್ಟೆನೆ ಊರ್ಗ್ ಹತ್ರ ಐತೆ ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಬಾವ ಅಂತ ಬಲ್ಗಡಿ ಕೆದ್ದಾಕ್ ಬಿಡಲ್ವಲ್ಲ. ಹಲೋ 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 ಬಾವ, ಹಲೋ ಬಾವ, ದತ್ತಿನ್ ಬಿಡ್ರಿ, ಎಳ್ಳೀರು ತಗೊಂಬತ್ತೀನಿ ಬಾವ. ಎಳ್ಳೀರು ದತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು, ಒಳ್ಳೇದು. ಐಶ್ವರ್ಯ 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 ನೀ ನನ್ನ ಉಸಿರು ಗಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ. ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ, ಮನೆ ಕಂಡಿದೀವಿ ನಾವ್ ಇನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ದತ್ತಿ ಬಿಡಿ, ಎಳ್ಳೀರ ಎಳ್ಳಿ ಬೇಡ, ಕಂತು ಡಿವಿ ಇಲ್ಲ ಏನಿಲ್ಲ. ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ. ಮಾರ್ಚ್ 24, 25 ಕಟ್ಟಿದೀವಿ. ನಮ್ಮನ್ನ ಮನೆದು ಕಟ್ಟಿದೀವಿ 24, 25. ಡಿವಿ ಇಲ್ಲ ಏನು. ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡಿ ಮೆಂಗೂಸ್ ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋವು ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟು ಕಣ್ ಕಟ್ಟಿದೀರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ನುಂಗಿ ಉಜ್ಜೆ ಎಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತ್ತಲ್ರಿ. ಮನ್ಸು ಕೊಟ್ಟಿದ್ದೀರನ್ರಿ. ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳೋ ರೇ? ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಬೆಳಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಗ್ಗೆ ಹೊತ್ತು ನೀವ್ ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ಏನ್ ಬಂದೈತು ಅವನ್ ಯಾರೋ ರೈಟ್ ಹೇಳ್ದ ಅಂತ ಅವನ್ಯಾರು ನಾಯಿ ಸತ್ತು ಇರುತ್ತೆ. ಅವ್ರು ಚಿನ್ನಲ್ ಮುಂದೆ ಆಯ್ತು. ಯಾವ್ದೋ ನಂಬರ್ ಮಿಸ್ ಆಗಿ ಮಾಡಿದೀನಿ ಸರ್ ನಾನು. ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ನೀನು ಮಿಸ್ ಆಗಿ ಮಾಡೋನು ನಮ್ಮ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು ಇದ್ ಮಾಡೋದು. ನಮ್ಮಂತ ಪುಡುಗೋದ ಮಕ್ಕಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ಈಗ ಮಾತಾಡಯ್ಯ. ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ಇದೇ ಆಗೋತಲ್ಲ. ಅವನ್ಯಾರ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದ ಮಧ್ಯದಾರ ನಾಯಿ ಸೂತ್ಗ ಆಧಾರ 2 ಸಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವು. ಮಾತಾಡು. ಏನಪ್ಪ ಇದು ಹಿಂಗಾಗಿ ಹೋದ್ರೆ? ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ ಕೊನೆ ಕೂಳಿಲ್ಲ, ನೀರಿಲ್ಲ. 11 ಗಂಟೆ ಅಡಿಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾವ್ ನಮ್ಮ. ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿಯವ್ ನಮ್ಮ, ಕಸ ಪಾಚು, ಬರೀ ಇದೇ ಆಗೋ ಜೀವನ. ನಮ್ಮ ನಿಮ್ಮ ಹತ್ರ ತಗೊಂಡಿದ್ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಅವ್ನ ಅಮ್ಮನ 55 ಗಾಡಿ ಓನರ್ ಅಲ್ಲ ಗಣ, ನಿಮ್ಮ ಅಮ್ಮನ ತಲೆ ಕೆಡಿಸ್ತಿರೋ ಮಾತ್ರ. ಯಾರಯ್ಯ ನೀನು? ನಾನ್ BN ನರಸಿಂಹ ಅಲ್ಲ, ಅದೆಂದು ಲೇಟು ಮತ್ತೆ ಹೋದು ನಂದು ಅಲ್ಲಿ ಹತ್ರ ಬಂತು ತಿಕ್ಲು. ನನ್ನ ಹೆಸರೇನು? ಇದು ಲೇಟ್ ಇದು. ಮಾತಾಡಯ್ಯ, ಮಾತಾಡು. ನೋಡ್ರು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ. ನೀನ್ ಏನ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದಾರು ತಿಂಡಿ ತಿಂದಿಲ್ಲ ಕಣಯ್ಯ ನಾವು, ಇಟ್ಟು ಬೇಯಿಸಿಲ್ಲ, ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡು ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಪುಲಿ ಹಾಕೋಳಂತೆ ಬರ್ತಾವಳೆ. ಫೋನ್ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್. ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ. ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟಿದೀವಿ ಕಣೆ. ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಅಮ್ಮನ್ ಲೋನ್ ಅದ ಕಟ್ಟು ಎಲ್ಲ ಹೋಗಿ ಹೊರಗು. ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿರೋ ಕಣೆ, ನೀನ್ ಮಾಡಿರೋದ್ ನನ್ಗೆ.
ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ, ರಾಂಗ್ ನಂಬರ್ಗೆ. ರಾಂಗ್ ನಂಬರ್ ಅಲ್ಲ ಕಡೆ, ನೀವು ಬ್ಯಾಂಕ್ನವ್ರು ಅಲ್ವನೆಯ ಲೋನ್ ಅವರು.